ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ಸಂಡೇ ವ್ಲಾಗ್ ಆಗಿರುತ್ತೆ. ಇವತ್ತಿನ ಬ್ರೇಕ್ಫಾಸ್ಟ್ ಬಂದ್ಬಿಟ್ಟು ಒಲೆಯಲ್ಲಿ ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದಕ್ಕೆ ನಾನು ಒಲೆಯಲ್ಲಿ ಬೂದಿ ಎಲ್ಲ ಬಾಚಿಬಿಟ್ಟು ಇವಾಗ ಒಲೆಯೆಲ್ಲ ಸಾರಿಸ್ಕೊಬಿಡ್ಬೇಕು. ಅಂದರೆ ಒಲೆಯಲ್ಲಿ ನಾವು ಜಾಸ್ತಿ ಅಡುಗೆ ಮಾಡೋದಿಲ್ಲಲ್ಲ, ಅಪರೂಪ ಮಾಡ್ತೀವಲ್ಲ, ಅದಕ್ಕೋಸ್ಕರ ಇವಾಗ ಒಲೆಯೆಲ್ಲ ಸಾರಿಸಾಯ್ತು. ರಂಗೋಲಿ ಬಿಟ್ಬಿಟ್ಟು ಅರ್ಶಿನ ಕುಂಕುಮ ಹಚ್ಬಿಟ್ಟು ಇವಾಗ ಎಲ್ಲನೂ ಕ್ಲೀನಾಗಿ ಸೌದೆ ಎಲ್ಲ ತೊಗೊಬರ್ಬೇಕು. ಆಮೇಲೆ ಆ ರೊಟ್ಟಿ ಮಾಡ್ಕೊಂಡಂತ ಪಾತ್ರೆ ಎಲ್ಲ ಕ್ಲೀನಾಗಿ ತೊಳ್ಕೊಬೇಕು. ಸ್ವಲ್ಪ ತೊಳ್ಕೊಬಿಟ್ಟು ಅದಕ್ಕೆ 4 ಕಪ್ಪು ಅಕ್ಕಿ ಹಸಿಟ್ಟು 1 ಕಪ್ ರಾಗಿ ಹಸಿಟ್ಟು ಹಾಕ್ಕೊಂಡ್ರೆ ಸ್ವಲ್ಪ ಸ್ಮೂತಾಗಿರುತ್ತೆ ರೊಟ್ಟಿ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಅದರಿಂದ ನಾನು ಆ ಥರ ಮಾಡ್ಕೊತೀನಿ. ನೀವೆಲ್ಲ ಹೆಂಗೆ ಮಾಡ್ತೀರ ಅಂತ ನನಗೆ ಗೊತ್ತಿಲ್ಲ, ಕಮೆಂಟಲ್ಲಿ ಹೇಳಿ. ಆಮೇಲೆ ನೆಕ್ಸ್ಟು ಬಂದ್ಬಿಟ್ಟು ಸೌದೆ ತೊಗೋಬೇಕಾಯಿತು ರೊಟ್ಟಿ ಮಾಡೋಕ್ಕೆ. ಅದಕ್ಕೋಸ್ಕರ ಮಚ್ಚು ಹುಡುಕ್ತೆ, ಮಚ್ಚು ಸಿಗಲಿಲ್ಲ ಅರ್ಜೆಂಟಲ್ಲಿ. ಅದಕ್ಕೆ 1-2 ಸತಿ ಕಲ್ಲೆತ್ತಾಕ್ಬಿಟ್ರೆ ಮುರ್ಕೊಳುತ್ತೆ ಅಂತ ಹೇಳ್ಬಿಟ್ಟು ಕಲ್ಲೆತ್ತಾಕ್ತೆ. ಆಮೇಲೆ 3 ಸತಿ ಮುರ್ಕಂತು. ಅದನ್ನ ಇವಾಗ ತೊಗೊಬಂದ್ಬಿಟ್ಟು ಒಲೆ ಕಚ್ಚಿ ಮಾಡಬೇಕು. ಅಂದರೆ ಇವಾಗ ನಮ್ಮಮ್ಮ ಮಾಡಬೇಕಾಗಿತ್ತು. ನಮ್ಮಮ್ಮ ಇವತ್ತು ಗೃಹಪ್ರವೇಶಕ್ಕೆ ಹೋಗಿದ್ದಾರೆ. ಅದಕ್ಕೋಸ್ಕರ ನಾನೇ ಇವತ್ತು ರೊಟ್ಟಿ ಮಾಡ್ತಾಯಿದ್ದೀನಿ. ಅದಕ್ಕೆ ಕೂರಂಬಳೆ ಇವಾಗೆಲ್ಲ ಸಿಕ್ಕೊಬಿಟ್ಟು ಸ್ವಲ್ಪ ಅದರೊಳಗೆಲ್ಲ ಮಡಗಪ್ಪೆ ಏನಾರ ಇರುತ್ತೆ. ಅದಕ್ಕೋಸ್ಕರ ಎಲ್ಲ ಸಿಕ್ಕೊಂಡು ನೀಟಾಗಿ ಹಾಕಿದ್ರೆ ಏನೂ ಬರೋದಿಲ್ಲ. ಇವಾಗ ನಮ್ಮ ಅಕ್ಕ ಸೊಗೆಗರೆ ಕಿತ್ಕೊಬರೋಕ್ಕೆ ಅಂತ ಹೋಗಿದ್ದಾಳೆ. ಅದಕ್ಕೆ ಒಲೆ ಕಚ್ತಾ ಇದ್ದೀವಿ. ನೋಡಿ ಯಾವ ಥರ ಇದೆ ಹಳ್ಳಿ ಒಲೆ ಅಂತ. ಇವಾಗ ಕಚ್ಚಾಯಿತು. ಸ್ವಲ್ಪ ಅದು ಹತ್ಕೊತಿಲ್ಲ, ಅದಕ್ಕೋಸ್ಕರ ಕವರ್ ಹಾಕ್ಬಿಟ್ಟು ಸ್ವಲ್ಪ ಹಚ್ತಾ ಇದ್ದೀವಿ. ಹಚ್ಕೊಂಡಾಯಿತು. ಇವಾಗ ರೊಟ್ಟಿಗೆ ಬಿಸಿನೀರನ್ನು ಇಟ್ಕೊಳಕ್ಕೆ ಸ್ವಲ್ಪ ಪಾತ್ರೆಗೆ ತಣ್ಣೀರು ಮತ್ತು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇಟ್ಟರೆ ಅದು ಚೆನ್ನಾಗಿ ಕುದಿಬೇಕು. ನೀರು ಕುದ್ದಾದ್ಮೇಲೆ ಅದೇನು ಅಕ್ಕಿ ಹಸಿಟ್ಟಿದೆಯೋ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಅಂದರೆ ಸ್ವಲ್ಪನೂ ಹಸಿಟ್ಟು ಸ್ವಲ್ಪ ಉದ್ರಾಗಿರಬಾರ್ದು. ಸ್ವಲ್ಪ ಮುದ್ದೆ ಥರ ಇದ್ದರೆ ಅದು ರೊಟ್ಟಿ ಮಾಡ್ಬೇಕಾದ್ರೆ ಎಲ್ಲೂ ಸಹ ಹರ್ಕೊಳೋದಿಲ್ಲ, ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಈ ಥರ ಒಮ್ಮೆ ಯಾರ್ಯಾರು ಯಾವ ಥರ ಮಾಡ್ತಾರೆ ಅಂತ ಗೊತ್ತಿಲ್ಲ, ಬಟ್ ನಾವು ಮಾಡೋದು ಮಾತ್ರ ಇದೇ ಥರ ರೊಟ್ಟಿನೇ. ಇವಾಗ ಚೆನ್ನಾಗಿ ನಾದ್ಕೋಬೇಕು. ಸ್ವಲ್ಪ ಅದು ಸುಡ್ತಾ ಇರುತ್ತೆ, ಸ್ವಲ್ಪ ತಣ್ಣೀರು ಹಾಕ್ಕೊಂಡು ಸ್ವಲ್ಪ ನಾದಬೇಕು ಚೆನ್ನಾಗಿ. ಅಂದರೆ ಸ್ವಲ್ಪ ತೆಳುವಾಗೂ ಇರಬಾರ್ದು, ಮಾಮೂಲಿ ಮುದ್ದೆ ಯಾವ ಥರ ಕಟ್ತೀವೋ ಆ ಥರ ಇರಬೇಕು. ನೋಡಿ ಇವಾಗ ಈ ಥರ ಮಾಡ್ಕೊಂಡಾಯಿತು. ಈ ಥರ ಮಾಡ್ಕೊಂಡು ಇಟ್ಕೊಂಡ್ರೆ ಒಂದು 4-5 ಆಗುತ್ತೆ. ಆಮೇಲೆ ನೆಕ್ಸ್ಟು ಮಾಡ್ಕೊಳಕ್ಕೆ ಅದು ಸ್ವಲ್ಪ ಹಿಟ್ಟು ಆರಬಾರ್ದು. ಅದಕ್ಕೋಸ್ಕರ ಸ್ವಲ್ಪ ಹಿಂಗೆ ಅದನ್ನು ಬಿಟ್ಟು ಸೈಡಿಗೆ ಇಟ್ಬಿಟ್ರೆ ಅದು ಆರೋದಿಲ್ಲ, ಸ್ವಲ್ಪ ಒಳಗಡೆ ಬಿಸಿ ಹಂಗೆ ಇರುತ್ತೆ. ಇವಾಗ ನೋಡಿ ಈ ಥರ ನಾದ್ಬಿಟ್ಟು ಈ ಥರ ಎಲ್ಲ ಫುಲ್ಲು ಸೈಡೆಲ್ಲ ಇದು ಮಾಡಿಬಿಟ್ಟು ಮಣೆ ಮೇಲೆ ಸ್ವಲ್ಪ ಹಸಿಟ್ಟು ಹಾಕ್ಕೊಬಿಟ್ಟು ಚೆನ್ನಾಗಿ, ಜಾಸ್ತಿ ಏನು ಬೇಡ, ಸ್ವಲ್ಪನೇ ಹಾಕ್ಕೊಂಡು ತಡ್ಕೊಂಡ್ರೆ ಈ ಥರ ಎಲ್ಲೂ ಹರ್ಕೊಳೋದಿಲ್ಲ. ಚೆನ್ನಾಗಿ ನಾದಬೇಕು. ಹಿಟ್ಟನ್ನು ನಾದಿದ್ರೆ ಚೆನ್ನಾಗಿರುತ್ತೆ, ಎಲ್ಲೂ ಸಹ ಹರ್ಕೊಳೋದಿಲ್ಲ. ಆಮೇಲೆ ತೆಗ್ದು ಹಂಚಿನ ಮೇಲೆ ಹಾಕ್ಬೇಕಾದ್ರೂ ಸಹ ಹರ್ಕೊಳೋದಿಲ್ಲ. ಈ ಥರ ಒಮ್ಮೆ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಈ ಥರ ತಟ್ಟಾದಮೇಲೆ ಚೆನ್ನಾಗಿ ಎಲ್ಲೂ ಇದಾಗ್ದಂಗೆ ನಿಧಾನಕ್ಕೆ ತಡ್ಕೊಬೇಕು. ತಡ್ಕೊಂಡು ಸ್ವಲ್ಪ ತಿರುಗಿಸ್ತಾ ಇದ್ದರೆ ಚೆನ್ನಾಗಿರುತ್ತೆ. ಇವಾಗ ಹಂಚು ಕಾಯ್ದಿದೆಯಲ್ಲ ಅಂತ ಒಂದು 4 ಡ್ರಾಪ್ ನೀರು ಹಾಕಿದ್ರೆ ಸ್ವಲ್ಪ ಸಿಡಿಯುತ್ತೆ, ಆವಾಗ ಹಂಚು ಕಾಯ್ದಿದೆ ಅಂತ. ಆವಾಗ ರೊಟ್ಟಿನ ಅದ್ರ ಮೇಲೆ ಹಾಕಿ ಚೆನ್ನಾಗಿ ಅದು ಸ್ವಲ್ಪ ಕರಗಾಗೋ ಗಂಟ ಬೇಯಿಸ್ಕೋಬೇಕು. ಚೆನ್ನಾಗಿ ಬೇಯಿಸ್ಕೊಂಡು ನೆಕ್ಸ್ಟ್ ರೊಟ್ಟಿಗೆ ರೆಡಿ ಮಾಡ್ತಾಯಿದ್ದೀನಿ. ನಮ್ಮ ಅಕ್ಕ ಅವರು ಇವತ್ತು ಟೊಮೊಟೊ ಗೊಜ್ಜನ್ನು ಮಾಡ್ತಿದ್ದಾರೆ. ಅಂದರೆ ಇವತ್ತು ಗೊಡ್ಗಾರ ಮಾಡಬೇಕಾಗಿತ್ತು. ಅಂದರೆ ಇಲ್ಲಿ ಸ್ವಲ್ಪ ಕರೆಂಟ್ ಇರೋದಿಲ್ಲ ನಮ್ಮ ಅಮ್ಮನ ಮನೇಲಿ. ಅದಕ್ಕೋಸ್ಕರ ಇವತ್ತು ಟೊಮೊಟೊ ಗೊಜ್ಜು ಮಾಡೋಣ ಅಂತ ಮಾಡ್ತಾಯಿದ್ದಾರೆ ನಮ್ಮ ಅಕ್ಕ ಅವರು. ನಾನು ರೊಟ್ಟಿ ಹಾಕ್ತಿದ್ದೀನಿ, ನಮ್ಮ ಅಕ್ಕ ಮತ್ತು ಇನ್ನೊಬ್ಬಳು ಅಕ್ಕ ಇಬ್ಬರು ಸೇರಿ ಟೊಮೊಟೊ ಗೊಜ್ಜು ಮಾಡ್ತಿದ್ದಾರೆ. ಈ ಥರ ಎಲ್ಲ ಅಂದರೆ ಮಿಕ್ಸಿ ಇಲ್ವಲ್ಲ, ಸ್ಮ್ಯಾಶ್ ಮಾಡ್ಕೊತಾ ಇದ್ದಾರೆ. ಹಂಗೆ ಈರುಳ್ಳಿ ಎಲ್ಲ ಕುಯ್ದಿದ್ದಾರೆ. ನೆಕ್ಸ್ಟ್ ಈರುಳ್ಳಿ ಎಲ್ಲ ಕುಯ್ದೆ. ನಮ್ಮ ಅಮ್ಮ ಮನೆ ಎದುರುಗಡೆ ಟ್ರೈನ್ ಬರುತ್ತೆ, ಚೆನ್ನಾಗಿರುತ್ತೆ ಟ್ರೈನು. ಈ ಥರ ರೊಟ್ಟಿ ಹಾಕಿದ್ಮೇಲೆ ಇದರಲ್ಲಿ ಮರ್ಚಕಾಯಲ್ಲಿ ಸ್ವಲ್ಪ ಎತ್ಬಿಟ್ಟು ನೋಡಬೇಕು, ಅದು ಇನ್ನೂ ಬೆಂದಿರಲ್ಲ. ಆಮೇಲೆ ನೀರು ಸೋಲ್ಬಿಟ್ರೆ ಚೆನ್ನಾಗಿರಲ್ಲ, ಅದು ರೊಟ್ಟಿ ಎಲ್ಲ ಅರ್ಧಂಬರ್ಧ ಬೇಯ್ದಿರೋ ಥರ ಇರುತ್ತೆ. ಸರಿನಾ? ಈ ಥರ ಎಲ್ಲ ನೀಟಾಗಿ ಒಂದು ಯಾವ್ದಾದ್ರು ಇಲ್ಲ ಸ್ಮೂತಾಗಿರೋ ಕಾಟನ್ ಬಟ್ಟೆ ತಗೊಂಡು ಈ ಥರ ಮಾಡಿ. ನಮ್ಮ ಅಮ್ಮ ಆದರೆ ಕೈಯಲ್ಲೇ ಮಾಡ್ತಾರೆ, ನಮಗೆ ಕೈ ಸುಡುತ್ತೆ. ಅದಕ್ಕೋಸ್ಕರ ಈ ಥರ ಒಂದು ಬಟ್ಟೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನನ್ನ ಮಗಳು ಮತ್ತು ನಮ್ಮ ಅಕ್ಕನ ಮಗಳು ಆಟಾಡ್ತಾ ಇದ್ದಾರೆ. ಅದು ಚುಪ್ಪಲ್ಲಿ ಆಟಾಡ್ತಾ ಇದ್ದಾರೆ. ಎಷ್ಟು ಬುದ್ಧಿವಂತರು ಅಂದರೆ ಚುಪ್ಪನೆಲ್ಲ ತಗೊಂಡು ಇವರೇ ಆಟಾಡ್ತಾ ಇದ್ದಾರೆ. ಎಲ್ಲರೂ ಆಟಾಡ್ತಿದ್ದಾರೆ, ಒಟ್ಟಿಸ್ತಿದೆಯಂತೆ. ಅದಕ್ಕೆ ಬೇಗ ರೊಟ್ಟಿ ಎಲ್ಲ ಮಾಡ್ತಾಯಿದ್ದೆ. ನಮ್ಮ ಅಕ್ಕ ಅವರು ಕರ್ಬೇವಿನ ಸೊಪ್ಪನ್ನ ಕಿತ್ಕೊಬರೋಕೆ ಹೋಗೋರೆ. ಅದೇ ಟೊಮೊಟೊ ಗೊಜ್ಜಿಗೆ ಹಾಕೋಕ್ಕೆ ಇನ್ನೂ ಮಾಡಿಲ್ಲ. ನಾನು ರೊಟ್ಟಿ ಮಾಡೈತೆ, ಅವ್ರು ಇನ್ನೂ ಮಾಡಿಲ್ಲ. ಇವಾಗ ಎಣ್ಣೆ ಕಾಯಕ್ಕೆ ಇಟ್ಟಿದ್ದಾರೆ. ಮಾಮೂಲಿ ಎಲ್ಲರೂ ಯಾವ ಥರ ಟೊಮೊಟೊ ಗೊಜ್ಜು ಮಾಡ್ತಾರೋ ಅದೇ ಥರ ನಮ್ಮ ಅಕ್ಕನೂ ಮಾಡೋದು. ಸ್ವಲ್ಪ ಎಣ್ಣೆಗೆ ಕರ್ಬೇವಿನ ಸೊಪ್ಪು ಹಾಕಿ, ಈರುಳ್ಳಿ ಹಾಕಿ, ಆಮೇಲೆ ಚೆನ್ನಾಗಿ ಅದನ್ನು ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಬೇಯಿಸ್ಕೊಂಡು ಆದಮೇಲೆ ಚೆನ್ನಾಗಿ ಈ ಥರ ಕೈ ಆಡಿಸ್ತಾ ಇರಬೇಕು.
ಕೈ ಆಡ್ಸೋ ಹಾಕ್ಬೋದು, ಇಲ್ಲಾಂದ್ರೆ ಸ್ಲೋಗಿ ಇಟ್ಬಿಟ್ಟು ಗ್ಯಾಸ್ನ ಏನಾರ ಬೇರೆ ಕೆಲಸ ಇದ್ದರೆ ಮಾಡ್ಕೋಬೋದು. ಇವಾಗ ಟೊಮೊಟೊನು ಸ್ಮ್ಯಾಶ್ ಮಾಡ್ಕೊಂಡಿರೋದನ್ನು ಹಾಕ್ಕೊಳ್ಳಿ. ಅದರೊಳಗೆ ಹಾಕೊಂಡಾದ್ಮೇಲೆ ಚೆನ್ನಾಗಿ ಅದಕ್ಕೆ ಕೈ ಆಡಿಸಾದ್ಮೇಲೆ ಖಾರದ ಪುಡಿ ಹಾಕೋಬೇಕು. ಮೆಣಸಿನ್ಕಾಯಿ ಇರಲಿಲ್ಲ, ಮೆಣಸಿನ್ಕಾಯಿ ಹಾಕಿದರೆ ಚೆನ್ನಾಗಿರ್ತಿತ್ತು. ನೋಡಿ ನಮ್ಮ ಅಕ್ಕನ ಮಗ ಅಲ್ಲಿ ಕೋಳಿ ಮೊಟ್ಟೆ ಇಕ್ಕಿದೆ, ಅದನ್ನು ತಗೊಬಂದವನು. ಇಲ್ಲಿ ಎಲ್ಲ ಒಡೆದಾಕ್ತಾರೆ, ಇವತ್ತೆಲ್ಲ ತಗೊಬಂದವನು. ಎಲ್ಲ ಸಖತ್ತು ಮೊಟ್ಟೆಗಳೆಲ್ಲ ಒಡೆದಾಕಿದ್ದಾರೆ, ಕೋಳಿ ಇಕ್ಕಿರೋದೆಲ್ಲ. ಇವಾಗ ನೋಡಿ ನಮ್ಮ ಅಕ್ಕನ ಟೊಮೊಟೊ ಗೊಜ್ಜು ಆಯಿತು. ಆಗಲೇ ಇನ್ನೇನು ಮುಗಿಯೋ ಸ್ಟೇಜಿಗೆ ಬಂದಿದೆ. ಇವಾಗ ಸ್ವಲ್ಪ ನೀರು ಹಾಕಿ ಅಂದರೆ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಬಿಟ್ಲು. ಅದು ಸ್ವಲ್ಪ ಏನು ಮಾಡೋಕ್ಕಾಗಲ್ಲ, ತೆಳ್ಳಗಾಗಿದೆ. ಒಂದೊಂದು ಸತಿ ಆ ಥರ ಆಗುತ್ತೆ, ಏನು ಮಾಡೋಕ್ಕಾಗೋದಿಲ್ಲ. ನೋಡಿ ಈ ಥರ ಆಗಿದೆ ಟೊಮೊಟೊ ಗೊಜ್ಜು. ನೀವು ಯಾವ ಥರ ಮಾಡ್ತೀರಾ ಕಮೆಂಟಲ್ಲಿ ಹೇಳಿ. ಆಯಿತು ಆಗಲೇ ಟೊಮೊಟೊ ಗೊಜ್ಜು. ಸ್ವಲ್ಪ ಲಾಸ್ಟಲ್ಲಿ ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಸಣ್ಣ ಉರಿ ಮಾಡಿಬಿಟ್ಟು ಪ್ಲೇಟ್ ಮುಚ್ಚಿದ್ರೂ ಆಗುತ್ತೆ. ಇಲ್ಲಾಂದರೆ ಅಲ್ಲೇ ಏನಾರು ಕೆಲಸ ಮಾಡ್ತಿದ್ರೆ ಅದನ್ನು ಸ್ವಲ್ಪ ಹಿಂಗೆ ಕೈ ಆಡಿಸ್ತಾ ಇದ್ದರೆ ಸ್ವಲ್ಪ ತಳ ಹಿಡಿಯಲ್ಲ. ಕಾಯಿ ಹಾಕಿರ್ತೀವಲ್ಲ, ಅದರಿಂದ ಏನಾರ ಬಾಣಲಿಗೆ ಏನಾರ ಸೀದೋಗಿ ಥರ ಆಗಿಬಿಡುತ್ತೆ. ಆಗಲ್ಲ, ಯಾಕೆಂದರೆ ನಮ್ಮ ಅಕ್ಕ ಸ್ವಲ್ಪ ಜಾಸ್ತಿನೇ ನೀರು ಹಾಕ್ಬಿಟ್ಟಿದ್ದಾಳೆ ಇವತ್ತು. ಅಲ್ಲಿ ನೋಡಿ ರೊಟ್ಟಿ ಎಲ್ಲ ಹಾಕ್ಕೊಟ್ಟೆ. ನಮ್ಮ ಅಕ್ಕ ಮತ್ತು ನಮ್ಮ ಅಕ್ಕನ ಮಕ್ಕಳು ಎಲ್ಲನೂ ಗೊಜ್ಜೆಲ್ಲ ಹಾಕೊಂಡು ಅದಕ್ಕೆ ಸ್ವಲ್ಪ ಮೇಲೆ ತುಪ್ಪ ಹಾಕೊಂಡು, ನಮ್ಮಮ್ಮ ಬೆಣ್ಣೆ ಕಡ್ದಿದ್ರಲ್ಲ ಅದನ್ನು ಕಾಯಿಸಿದ್ರು, ತುಪ್ಪ ಹಾಕೊಬಿಟ್ಟು ಇವಾಗ ತಿಂತಾಯಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಸಿಟಿಲಾದರೆ